ಅಲ್ಲ, ಇದು ತುಂಬ ಒಂದು ಗಂಭೀರವಾದ ವಿಷಯ. ಇದನ್ನು ಬಿ ಜೆ ಪಿ ಪಕ್ಷ ತುಂಬಾ ಒಂದು ಹೋರಾಟ ಮಾಡಿ ಇದರ ವಿರುದ್ಧ ಜನಕ್ಕೆ ಒಂದು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಖಂಡಿತ ಈ ಒಂದು ಮೂಲಕ ಜನಕ್ಕೆ ಈ ಸಂದೇಶ ಹೋಗಲೇಬೇಕು ಅನ್ನೋದು ಉದ್ದೇಶ. ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥದ್ದು ಅಂದರೆ ಒಬ್ಬ ಆಸ್ತಿ ಮನ್ನದಲ್ಲಿ ನಮೂದಾಗಿರುವಂಥದ್ದು ದಾಖಲೆಗಳಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮೇಡಮ್ ಬೊಮ್ಮಾಯಿಯವರ ಸರ್ಕಾರದಲ್ಲಿ. ನೀವು ಈಗಷ್ಟೇ ಲಾಯರ್ ಒಬ್ಬರು ಅವರು ತುಂಬ ಸ್ಪಷ್ಟವಾಗಿ ವಕ್ಫ್ ಯಾವಾಗ ಸೃಷ್ಟಿಯಾಗಿತ್ತು, ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರದವರ ಕಾಲದಿಂದನೂ ಅದನ್ನು ನಡ್ಕೊಂಡು ಬಂದಿದ್ದಾರೆ. ವಕ್ಫ್ ಬೋರ್ಡಲ್ಲಿ ಇರೋವಂಥ ಒಂದು ಕಾಯ್ದೆಗಳು ಏನಿದೆ ಅದನ್ನು ಜನಕ್ಕೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಈಗ ಈ ಒಂದು ವಿಷಯಕ್ಕೆ ಅಂದರೆ ಈ ಆಸ್ತಿ ಪಾಸ್ತಿ ವಿಷಯ ಬಂದಾಗಲ್ಲ, ದೇವಸ್ಥಾನದ ಒಂದು ಆಸ್ತಿಗಳೂ ಅವರು ವಕ್ಫ್ ಬೋರ್ಡ್ ಕ್ಲೇಮ್ ಮಾಡ್ತಾ ಇರೋದ್ರಿಂದ ಇದು ಜನಸಾಮಾನ್ಯರಿಗೂ ಗೊತ್ತಾಗೋ ಒಂದು ಹಂತಕ್ಕೆ ಈಗ ಬಂದಿದೆ. ಆದರೆ ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಇದು. ಸೊ ಹಾಗಾಗಿ ನೀವು ಆವಾಗ ಬಿ ಜೆ ಪಿ ಸರ್ಕಾರ ಇತ್ತಾ? ಈ ದೇಶವನ್ನು 50-60 ವರ್ಷ ಒಂದು ಕನ್ಸಿಕ್ಯೂಟಿವ್ ಆಗಿ ಆಳಿದ್ದು ಕಾಂಗ್ರೆಸ್ ಸರ್ಕಾರ. ಅವರ ಒಂದು ಅವಧಿಯಲ್ಲಿ ಈ ಒಂದು ರೂಲ್ಸ್ನ ತಂದಿದ್ದರು. ಆದರೆ ಜನಸಾಮಾನ್ಯರಿಗೆ ಇವಾಗ ಅದರ ಒಂದು ತಿಳುವಳಿಕೆ ಆಗ್ತಾಯಿದೆ. ಹಾಂ, ಅಲ್ಲ, ಈಗ ರೈತರ ಜಮೀನನ್ನು ನೀವು ನಮ್ಮದು ಅಂತ ಕ್ಲೇಮ್ ಮಾಡಿ, ದೇವಸ್ಥಾನದ ಒಂದು ಜಾಗ ಇದು ನಮ್ಮದೇ ಅಂತ ನೀವು ಕ್ಲೇಮ್ ಮಾಡಿದ್ರೆ ಇದು ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರ? ಇಡೀ ಒಂದು ಬೆಟ್ಟ ತೆಗೆದು ನಮ್ಮ ತಲೆ ಮೇಲೆ ಹಾಕುವಂಥ ವಿಷಯ ಅಂತಲೇ ಹೇಳಬೇಕಾ? ನೀವೇ ಹೇಳಿ. ಈಗ ಇವತ್ತಿನ ದಿನ ಬಾಂಗ್ಲಾದೇಶಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಮ್ಮ ಕಣ್ಮುಂದೆ ಇದೆ. ನಾಳೆ ದಿನ ಅದು ನಮ್ಮ ದೇಶದಲ್ಲಿ ಆಗಬೇಕು ಅಂತ ಈ ಉದ್ದೇಶ ಇಟ್ಕೊಂಡು ಹೊರಟಿದ್ದಾರಾ ಅಂತ ಅರ್ಥ ಆಗಬೇಕು ನಮಗೂ. ಅಷ್ಟೇ ಅಲ್ಲ, ಈ ಎರಡು ಸಮುದಾಯಗಳ, ಎರಡು ಧರ್ಮಗಳ ವಿರುದ್ಧ ಒಂದು ವಿಭಜನೆಯನ್ನು ತಂದು ದೇಶದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಮಾಡುವಂಥ ಒಂದು ದುರುದ್ದೇಶನೇ ಇದು. ನಾವು ಮುನ್ನೆಚ್ಚರಿಕೆಯಿಂದ ನಡ್ಕೊಳ್ಳದೆ ಹೋದರೆ ಇನ್ನೂ ನಮ್ಮ ಕೈಯಲ್ಲಿ ಏನೂ ಇರಲ್ಲ, ಕೈ ಮೀರಿ ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇ ಈ ಒಂದು ಹೋರಾಟ. ಏನದು ಸ್ಥಾನಮಾನ ಗಿಟ್ಟಿಸ್ಕೊಳ್ಳೋಕ್ಕೋಗಿ ಹೋರಾಟ ಬರ್ತಾ ಇದ್ದಾರೆ ಬಿಜೆಪಿ, ಪ್ರತಿಭಟನೆಗೆ ಭಾಗವಹಿಸಿದ್ದಾರೆ. ನಾನು ಅವ್ರಿಗೆ ಏನು ಬೇಕಾದರೂ ಹೇಳ್ಕೊಳ್ಳಿ. ನಾನು ಯಾವ ರೀತಿ ನನ್ನ ಸ್ಥಾನ ಅಥವಾ ನನ್ನ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವಳು. ನಾನು ಸ್ಥಾನಮಾನದ ಆಸೆ ನನಗಾಗಲಿ ನಮ್ಮ ಕುಟುಂಬದವರಾಗಲಿ ಅಂಬರೀಷ್ ಅವರ ಕಾಲದಿಂದಲೂ ನಮ್ಮದು ತ್ಯಾಗ ಮಾಡಿರೋ ಒಂದು ಕುಟುಂಬ ಬಿಟ್ಟರೆ ಯಾವುದಕ್ಕೂ ಆಸೆ ಪಟ್ಟು ಏನೂ ಇಲ್ಲ. ನಮ್ಮ ಆಸೆ ಏನೇ ಇದ್ರೂ ಮೋದಿ ಅವರು ಮಾಡ್ತಿರೋ ಅಂಥ ಒಳ್ಳೆ ಒಂದು ನಮ್ಮ ದೇಶಕ್ಕಾಗಿ ಅವ್ರು ತರ್ತಾ ಇರೋವಂಥ ಒಳ್ಳೆ ಯೋಜನೆಗಳು, ಬಡವರ ಪರ ಅವ್ರು ಮಾಡ್ತಿರೋವಂಥ ಸೇವೆ ಏನಿದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು, ಅದು ಜನಕ್ಕೆ ತಲುಪಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟರೆ ನಮಗೆ ವೈಯಕ್ತಿಕವಾಗಿ ಯಾವ ರೀತಿಯ ಆಸೆನೂ ಇಲ್ಲ. ಆ ರೀತಿಯ ಆಕಾಂಕ್ಷೆಗಳು, ಆ ರೀತಿ ರಾಜಕಾರಣ ಮಾಡೋರ ಲಿಸ್ಟು ನಿಮ್ಮ ಮುಂದೆನೇ ಇದೆ. ಅವ್ರಿಗೆ ಅದು ಅಪ್ಲೈ ಆಗುತ್ತೇನೋ ನೋಡ್ಕೊ.